ಹೆಚ್ಚಿದ ಬಿಸಿಲಿನ ತಾಪಮಾನದ ಜೊತೆಗೆ ತೀವ್ರ ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿರುವ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ಇಂದು ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಆಯುಕ್ತರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಸಂಪೂರ್ಣ ಬತ್ತಿ ಹೋಗಿರುವ ಕುಡಿಯುವ ನೀರಿನ ಕೆರೆಯನ್ನ ವೀಕ್ಷಿಸಿ ಗ್ರಾಮಸ್ಥರ ಜೊತೆ ಸಮಾಲೋಚನೆ ನಡೆಸಿ ನೀರಿನ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದರು. ಕೃಷಿ ಹೊಂಡದಲ್ಲಿ ತರ್ತಾರೆ ಸರ್ ಎಲ್ಲ. ಅವು ಮಳೆ ಇಲ್ಲ, ಕೃಷಿ ಹೊಂಡದಾಗ ನೀರು ಅವರ ಮಳೆ ಪಂಚಾಯತ್ ಇಲ್ಲೇ ಇರ್ಬೇಕು, ನಿಮ್ಮಿಂದ ಇರ್ಬೇಕು. ಏನ್ ನೀರು ಕೊಡ್ತಾ ಇದ್ದಾರೆ? ಈ ಅಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಊಟ ಆಗತ್ತೆ ನೋಡಿ. ಇನ್ನು ಗ್ರಾಮಸ್ಥರು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡರು. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಅಗತ್ಯತೆ ಇದೆ. ಸಾರ್ವಜನಿಕರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇದೆ. ಶೀಘ್ರದಲ್ಲೇ ಕ್ರಮ ಕೈಗೊಂಡು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಎಂದು ಆಯುಕ್ತರು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಜೆಜೆಎಂ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದ ಆಯುಕ್ತರು ಕೆಲಸದಲ್ಲಿನ ವಿಳಂಬದ ಬಗ್ಗೆ ಜೆಜೆಎಂ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ತುಂಗಭದ್ರಾ ನದಿಯಿಂದ ಬರುವ ನೀರಿನ ಮಟ್ಟದ ಬಗ್ಗೆ ವಿವರ ಪಡೆದರು. ಎಷ್ಟು ಮನೆಗಳಿದಾವಪ್ಪ ಈ ಊರಲ್ಲಿ? 688. ಪಾಪ್ಯುಲೇಷನ್ 5,000 ಜನ ಇದ್ದಾರೆ ಹೆಚ್ಚು ಕಮ್ಮಿ. ಸೊ ಈ ಸದ್ಯಕ್ಕೆ ಎಷ್ಟು ದಿವಸಕ್ಕೊಂದು ಸಮಯ ಕೊಡ್ತಾ ಇದ್ದೀರಾ? ಈಗ ಒಂದು 4 ಡೇಸಿಂದ ಒಂದಿನ ಬಿಟ್ಟು ನನಗೆ ಕೊಡ್ತಾ ಇದ್ದೀವಿ ಸರ್. ಲಾಸ್ಟ್ ವೀಕ್ ನೀರಿಂದು ಪ್ರಾಬ್ಲಮ್ ಆಗಿ ವಾಲ್ಸ್ ಒಂದ್ಸಲ ಕೊಟ್ಟಿದ್ದೀವಿ. ಅಂದರೆ ಡಿಒಟಿ ಮುಖಾಂತರ ಅದು ಅಲ್ಲಿ ಪವರ್ ಫ್ಲಕ್ಚುಯೇಷನ್ ಆಗಿ ಪ್ರಾಬ್ಲಮ್ ಆಗಿ ಅಲ್ಲಿ ಮನೆ ಮನೆಗೆ ಹೋಗುತ್ತೆ. ಪರ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚಿಸಿದಾಗ ಕುಂಡಿ ಮಾರ್ಗ ಮಧ್ಯದಲ್ಲಿರುವ ಕೆಸರಳ್ಳ ಬಳಿ ಬೋರ್ವೆಲ್ ಕೊರೆಸಿದರೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯುತ್ತದೆ ಎಂದು ಗ್ರಾಮಸ್ಥರು ಆಯುಕ್ತರಿಗೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಹಶೀಲ್ದಾರ್, ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಾಜರಿದ್ದರು. ಯಲ್ಲಪ್ಪ ಹೆಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.